ರಕ್ತ ಸುರಿತಾ ಇದೆ ಅಂತ ಡಾಕ್ಟರ್ ಕೂಡ ಹೇಳಂದ್ರೆ ಆಸ್ಪತ್ರೆ ನೋಡಿ ಹಾಕಿ ಅಂತ ಆಶೀರ್ವಾದ ಇಟ್ಕೊಂಡ್ರೆ ನೀವು ಮುಖ್ಯಮಂತ್ರಿಗಳ ಮುಂದುವರಿತೀರಿ. ಆ ಗೋಮಾತೆ ಶಾಪ ಇದ್ರೆ ನೀವಿಬ್ರು ಮುಖ್ಯಮಂತ್ರಿ ಆಗಲ್ಲ, ಇನ್ಯಾರೋ ಮುಖ್ಯಮಂತ್ರಿ ಆಗಿ ಬಂದು ಕೂತ್ಕೋತಾರೆ. ನಿಮ್ಗೇನಾದ್ರು ಕೂಡ ಗೋಮಾತೆ ಬಗ್ಗೆ ಗೌರವ ಇದ್ರೆ, ಹಿಂದೂ ಧರ್ಮದ ಬಗ್ಗೆ ಗೌರವ ಇದ್ರೆ, ಸಾಧು ಸಂತರ ಬಗ್ಗೆ ಗೌರವ ಇದ್ರೆ, ತಾಯಂದ್ರ ಬಗ್ಗೆ ಗೌರವ ಇದ್ರೆ ಆ ದುಷ್ಟ ಕೂಟವನ್ನ ಬಹಿರಂಗ ಮಾಡಿ ಅವ್ರ ಬಗ್ಗೆ ಕ್ರಮ ತಗೊಳ್ಳಿ. ಆಗ ನಿಜಕ್ಕೂ ಕೂಡ ನಿಮ್ಮಲ್ಲೂ ಕೂಡ ಹಿಂದೂ ರಕ್ತ ಹರಿತಾ ಇದೆ ಅಂತ ಅನ್ಸುತ್ತೆ. ಇಲ್ಲ ಅಂದ್ರೆ ನಿಮ್ಮಲ್ಲಿ ಯಾವ ರಕ್ತ ಹರಿತಾ ಇದೆಯೋ ನನಗಂತೂ ಅರ್ಥ ಆಗಲ್ಲ. ತುಂಬಾ ನೊಂದು ಹೇಳ್ತಾ ಇದ್ದೀನಿ, ಇದನ್ನ ನಿಮಗೆ ಟೀಕೆ ಮಾಡ್ತಿದ್ದೀನಿ ಅಂತ ಅನ್ಕೋಬೇಡಿ. ಇಡೀ ರಾಜ್ಯದ ಜನರ ಭಾವನೆಯನ್ನ ನಾನಿಲ್ಲಿ ವ್ಯಕ್ತಪಡಿಸ್ತಾ ಇದ್ದೇನೆ. ನನಗೆ ಜಾಸ್ತಿ ಆದ್ರೆ ಇನ್ನೊಂದು ಕೇಸ್ ಬಿಡ್ಬೋದು, ಇನ್ನೊಂದು ನಾನ್ ಬೈಲಬಲ್ ವಾರೆಂಟ್ ಹಾಕ್ಬೋದು SP. ಇನ್ನು 100 ನಾನ್ ವಾರೆಂಟ್ ಹಾಕಿದ್ರು ಕೂಡ ಹಿಂದೂ ಧರ್ಮಕ್ಕೋಸ್ಕರ ಪ್ರಾಣ ಬಿಡಕ್ಕೂ ನಾವೆಲ್ಲ ತಯಾರಿದ್ದೇವೆ. ನಾನು ಅದಕ್ಕೋಸ್ಕರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡಕ್ಕೆ ಇಷ್ಟಪಡ್ತೇನೆ. ನೋಡಪ್ಪ SP DC ಕರ್ಸು. ಸರ್ಕಾರಕ್ಕೆ ಎಚ್ಚರಿಕೆ ಕೊಡಕ್ಕೆ ಇಷ್ಟಪಡ್ತೇನೆ. ಇಡೀ ಕರ್ನಾಟಕ ರಾಜ್ಯದಲ್ಲಿ ದೊಂಬಿ ಹೇಳಕ್ಕಿಂತ ಮುಂಚೆ, ಹಿಂದೂ ಮುಸ್ಲಿಂ ಗಲಾಟೆ ಆಗಕ್ಕಿಂತ ಮುಂಚೆ, ಬಾಂಗ್ಲಾದೇಶದಲ್ಲಿ ಆದಂತ ಪರಿಸ್ಥಿತಿ ಕರ್ನಾಟಕ ರಾಜ್ಯದಲ್ಲಿ ಬರೋಕ್ಕಿಂತ ಮುಂಚೆ, ಪಾಕಿಸ್ತಾನದಲ್ಲಿ ಆಗ್ತಾ ಇರೋಂಥ ಗಲಭೆ ಕರ್ನಾಟಕದಲ್ಲಿ ಭಾರತದಲ್ಲಿ ಆಗಿದ್ದ ಮುಂಚೆ ರಾಜ್ಯ ಸರ್ಕಾರ ಈ ದಿಕ್ಕಲ್ಲಿ ಗಮನ ಕೊಡಬೇಕು. ಯಾರೋ ಪೊಲೀಸ್ನವ್ರ ಹತ್ರ, ಅಮಾಯಕ ಪೊಲೀಸ್ ಅಧಿಕಾರಿಗಳ ಹತ್ರ ಅವ್ನು ಹುಚ್ಚ ಅಂತ ಹೇಳಿಸ್ಬಿಡ್ತಾರೆ. ಡಾಕ್ಟರ್ ಸರ್ಟಿಫಿಕೇಟ್ ಇದೆಯಾ? ಹುಚ್ಚ ಅಂದ ತಕ್ಷಣ ಒಂದು ಡಾಕ್ಟರ್ ಸರ್ಟಿಫಿಕೇಟ್ ಬೇಕು ತಾನೆ? ಅದನ್ನು ನೀವು ಸೃಷ್ಟಿ ಮಾಡಿದ್ರು ಆಶ್ಚರ್ಯ ಇಲ್ಲ. ನಾನು ಅದಕ್ಕೋಸ್ಕರ ಈ ಸರ್ಕಾರ ಕೇಳಕ್ಕೆ ಇಷ್ಟಪಡ್ತೇನೆ. ಎಲ್ಲರೂ ಕೂಡ ಕೆಲಸ ಬಿಟ್ಟು ಬಂದ್ರೆ, ನಿನ್ನೆ ತಾನೇ ಅವರೆಲ್ಲ ಸುದ್ದಿ ಕೊಟ್ಟಿದ್ದು. ಒಂದು ದಿನದಲ್ಲಿ ರಾಷ್ಟ್ರಭಕ್ತ ಬಳಗದ ಶಕ್ತಿ ಏನು ಅಂತ ತೋರಿಸಿದ್ದೇವೆ. ಒಂದೇ ದಿನದಲ್ಲಿ ನೀವೇನಾದ್ರೂ ಕೂಡ ಆ ಒಂದು ನಸ್ರು ಹಿಂದೆ ಯಾವ ಗ್ಯಾಂಗ್ ಇದೆ ಅದ್ರ ಬಗ್ಗೆ ತನಿಖೆ ಮಾಡಿ, ಬಹಿರಂಗ ಮಾಡಿ, ಅವ್ರ ಬಗ್ಗೆ ಕ್ರಮ ತಗೊಳ್ಳಿಲ್ಲ ಅಂದ್ರೆ ಬರುವಂತ ದಿನ ರಾಷ್ಟ್ರಭಕ್ತ ಬಳಗ ಶಿವಮೊಗ್ಗದಲ್ಲಿ ಇನ್ನು ಯಾವ್ಯಾವ ದೊಡ್ಡ ಹೋರಾಟಗಳನ್ನು ಮಾಡ್ತೀವೋ ನನಗಂತೂ ಗೊತ್ತಿಲ್ಲ. ಆ ಹೋರಾಟಗಳು ಮಾಡೋದಿಕ್ಕೆ ಅವಕಾಶ ಕೊಡದೇನೆ ಮಾನ್ಯ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ಕರ್ನಾಟಕ ರಾಜ್ಯ ಶಾಂತಿಯಿಂದ ಇರಬೇಕು ಅಂತ ನಿಮ್ಗೆ ಆಸೆ ಇದ್ರೆ ತಕ್ಷಣ ಆ ಗ್ಯಾಂಗ್ ಬಗ್ಗೆ ಗಮನ ಕೊಡಿ, ಆ ರಾಷ್ಟ್ರದ್ರೋಹಿಗಳ ಬಗ್ಗೆ ಗಮನ ಕೊಡಿ, ಆ ಗೋಹಂತಕರಿಗೆ ಗಮನ ಕೊಡಿ, ಆ ಗೋಗಳಿಗೆ ಹಿಂಸೆ ಕೊಟ್ಟರಂತ ವ್ಯಕ್ತಿಗಳ ಬಗ್ಗೆ, ತಂಡದ ಬಗ್ಗೆ ಗಮನ ಕೊಡಿ. ನೀವು ಈ ರೀತಿ ಮಾಡ್ಲಿಲ್ಲ ಅಂದ್ರೆ ಬರೀ ಶಿವಮೊಗ್ಗ ನಗರ ಅಲ್ಲ, ಇಡೀ ಕರ್ನಾಟಕ ಅಲ್ಲ, ಇಡೀ ದೇಶ ಹತ್ತು ಉರಿಯಂತ ಸ್ಥಿತಿ ಇದರಿಂದ ಬರುತ್ತೇನಂತ ಎಚ್ಚರಿಕೆಯನ್ನು ಕೂಡ ನಾನು ರಾಜ್ಯ ಸರ್ಕಾರಕ್ಕೆ ಹೇಳಕ್ ಇಷ್ಟಪಡ್ತೇನೆ. ನಮಸ್ಕರಿಸ್ತಾ ಸರ್, ತಾವೇನು ಇವತ್ತು ಈ ಮನವಿ ಕೊಟ್ಟಿದ್ದೀರ ರಾಷ್ಟ್ರಭಕ್ತರ ಬಳಗದ ವತಿಯಿಂದ, ಅದನ್ನ ಸರ್ಕಾರಕ್ಕೆ ನಾವು ಕಳಿಸ್ತೀವಿ ಮತ್ತು ಇದನ್ನ ಗಂಭೀರವಾಗಿ ಪರಿಗಣಿಸಿ ಸೂಕ್ತವಾದ ಕ್ರಮವನ್ನು ತೆಗೆದುಕೊಳ್ಬೇಕಂತ ಹೇಳಿ ರಿಕ್ವೆಸ್ಟ್ ಮಾಡ್ತೀನಿ. ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ರಾಷ್ಟ್ರಭಕ್ತ ಬಳಗ ಪರವಾಗಿ ಅಭಿನಂದನೆಗಳು ಸಲ್ಲಿಸಕ್ಕೆ ಇಷ್ಟಪಡ್ತೇನೆ. ನಮಸ್ಕಾರ.